ದ್ರೌಪದಿ ಮೊದಲಾದ ಉಚಿತ ಮರ್ಯಾದೆಗಳನ್ನು ಗೌರವಿಸಿ ಪೀಠಾರೋಹಣವನ್ನು ಮಾಡಿದೆ. ಆಹಾ, ನೋಡಬಾರದೆ ದೇವರಪ್ಪದ ಸಭಾಮಂಟಪದ ಈ ವೈಭವವನ್ನು. ಒಂದು ಕಡೆಯಿಂದ ನೋಡುತ್ತಾ ಹೋದರೆ ಯಕ್ಷರು, ಸುರರು, ಕಿನ್ನರು, ಕಿಂಪುರುಷರು, ಸಿದ್ಧರು, ಸಾಧ್ಯರು ಅವರಿಗೆ ಮೀಸಲಾದ ಉಚಿತಾಸನದಲ್ಲಿ ಮಂಡಿಸಿದ್ದಾರೆ. ಮಗದೊಂದಿನಿಂದ ಮುನಿಗಳು, ತುಂಪುರರು, ನಾರದರು ಮೊದಲಾದವರನ್ನೇ ಅಂದಿದ್ದಾರೆ. ಅಷ್ಟೇ ಕಾರಣದಂತೆ ಕಣ್ಮಣಗಳನ್ನು ತಂಬಳಿಸಕ್ಕೆ ರಂಬೆ, ಊರ್ವಶಿ, ಮೇನಕೆ ಮೊದಲಾದ ನರ್ತಕಿಯರ ನರ್ತನ ಅಮೃತ ಭಾಂಡ ಸದಾ ನಮ್ಮೊಂದಿಗಿರುತ್ತಾ ನಾವು ಅಮರರಾಗಿದ್ದೇವೆ. ಕಾಲಸನ್ನು ಕೊಡುವ ಕಾಮಧೇನು, ಕಲ್ಪಿಸನ್ನು ಒದಗಿಸುವ ಕಲ್ಪತರು, ಚಿಂತಿಸನ್ನು ನೀಡುವ ಚಿಂತಾಮಣಿ ಇಂತಹ ಸುವಸ್ತುಗಳಲ್ಲಿ ಮೇಳೈಸುವುದರಿಂದ ಇದು ಇನ್ನೊಂದು ಲೋಕದ ಹೋಲಿಕೆಗೆ ಸಿಗುವಂಥದ್ದಲ್ಲ. ಹಾಗಾಗಿ ಈ ನಾಟವೇ ಶ್ರೇಷ್ಠ. 3 ವರ್ಷಗಳ ಕೃಪಕಟಾಕ್ಷದಿಂದ 100 ಯಾಗಗಳನ್ನು ಮಾಡಿದ ಕಾರಣಕ್ಕೆ ಈ ಸ್ವರ್ಗದ ಮಟ್ಟಕ್ಕೆ ಸ್ಥಿರವಾಗಿದೆ. ಇನ್ನದ ಶಕ್ತಿ ಸಂಪತ್ತಿನ ಕಡೆ ನೋಡುವುದಾದರೆ ಐನಮತ, ವಜ್ರಾಯುಧ, ಅಪರಾಯುಧ, ಮುಕ್ಕೋಟಿ ದೇವತೆಗಳಾದ ನಿಮ್ಮ ಬೆಂಬಲ ಸದಾ ನಮ್ಮೊಳಗಿದೆ. ಹಾಗಾಗಿ ಯಾವುದೇ ವೈರಿಯ ಭಯ ನಮಗಿಲ್ಲ. ಇಂತಹ ಯಾವುದೇ ರೀತಿಯ ಕ್ಷಮತೆಯಿಲ್ಲದೆ ಅತ್ಯಂತ ಸುಂದರವಾದ ಆಡಳಿತ ನೀಡುತ್ತಾ ಬರುತ್ತಿದ್ದೇನೆ. ಸೋನಸರೇ, ಇತರ ಸುಖ ಸಮೃದ್ಧಿಗಳು ನನ್ನನ್ನು ಕಾಡುವ ಒಂದು ಚಿಂತೆ ಇದೆಯಲ್ಲ, ಕೇಳುತ್ತಿದೆ